ಪುರೋರವನ ವೇಷದಲ್ಲಿ ಕುಳಿತಿದ್ದ ಶನಿದೇವರು ಹೇಳ್ತಾನೆ, ನಿಮ್ಮಂಥ ಸತ್ಯವಂತರು ಈ ಜಗತ್ತಿನಲ್ಲಿ ಶಿವ ಪಾರ್ವತಿಯರಾದ ನೀವು ಭೂಲೋಕದಲ್ಲಿ ಅವತರಿಸಿ ಸತ್ಯದ ಎರಿಮೆಯನ್ನು ಸಾರಲು ಶ್ರಮಿಸುತ್ತಿದ್ದೀರಿ. ನಿಮ್ಮ ಶ್ರಮಕ್ಕೆ ನಾನೂ ಸಹಕಾರ ಕೊಡ್ತೀನಿ. ಆ ಉದ್ದೇಶದಿಂದಲೇ ನಿಮ್ಮ ರಾಶಿಗೆ ಬಂದು ನಿಮಗೆ ಚಿತ್ರಹಿಂಸೆಯನ್ನು ಕೊಟ್ಟು ಕಷ್ಟವನ್ನು ಕೊಟ್ಟು ಅಸತ್ಯವನ್ನು ನುಡಿಸಲು ಪ್ರಯತ್ನಿಸಿ ನಿಮ್ಮ ಸತ್ಯದ ಹಿರಿಮೆಯನ್ನು ಈ ಜಗತ್ತಿಗೆ ಸಾರುತ್ತೇನಂತೇಳಿ ಅವನೇ ಮನಸ್ಸಿನಲ್ಲಿ ಲೆಕ್ಕ ಹಾಕೊಂಡ ಶನಿದೇವರು. ಅಂದರೆ ಭಕ್ತರಿಗೆ ಕಷ್ಟ ಕೊಡೋದು ನಿಜ, ಆದರೆ ಸತ್ಯದ ಪರಿಪಾಲನೆ ಮಾಡಲಿಕ್ಕೋಸ್ಕರ ಕಷ್ಟ ಕೊಡ್ತಾ ಇದ್ದೀನಿ. ಆ ಸತ್ಯದ ಹಿರಿಮೆಯನ್ನು ಈ ಜಗತ್ತಿಗೆ ಸಾರ್ತೀನಿ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡ. ಹಾಗೆ ಹೇಳ್ತಾನೆ, ಅವ್ರು ಬಂದು ನಿಂತಿರೋದನ್ನ ಕುರಿತುಬಿಟ್ಟು ಕಾಡ್ರನ್ನ ಕುರಿತು ಶನಿದೇವರು ಹೇಳ್ತಾನೆ, ಬಾರಿ ಕಳ್ಳನಿರುವೆ, ಪರರ ಒಡಬೇಕದ್ದಿರುವೆ, ಮಾನವಿಲ್ಲದೆ ನೀನು ಎಲ್ಲಿ ನಿಂತಿರುವೆ. ಸಭಾಸ್ಥಾನದಲ್ಲಿ ನಿಂತಿರುವ ಇವನು ಹಿರೇಲಿಂಗ ಮತ್ತು ಅವನ ಹೆಂಡತಿಯನ್ನು ಕುರಿತು ಹೇಳ್ತಾನೆ, ಬಾರಿ ಕಳ್ಳನಿರುವೆ, ಪರರೊಡವೆ ಕದ್ದಿರುವೆ, ಮಾನವಿಲ್ಲದೆ ನೀನು, ಮಾನವಿಲ್ಲದೆ ನೀನು ಎಲ್ಲಿ ನಿಂತಿರುವೆ. ಸತಿ ಮುಖವ ನೋಡಿದರೆ ಪತಿವ್ರತೆಯಂತಿಹಳು, ಸತಿ ಮುಖವ ನೋಡಿದರೆ ಪತಿವ್ರತೆಯಂತಿರುವಾಳು. ನೀಚ ಕೆಲಸಕ್ಕೆ ನಿನಗೆ, ನೀಚ ಕೆಲಸಕ್ಕೆ ನಿನಗೆ ಮನಸೆಗೆ ಬಂತೋ. ನಿಮ್ಮನ್ನು ನೋಡಿದರೆ ಭಕ್ತರಂತಿದ್ದೀರಿ, ನಿನ್ನ ಹೆಂಡತಿಯನ್ನು ನೋಡಿದರೆ ಮಹಾಪತಿವ್ರತೆ ಅಂತ ಇದ್ದಾಳೆ, ಆದರೆ ಇಂಥ ನೀಚ ಕೆಲಸ ಮಾಡೋಕ್ಕೆ ಯಾಕಪ್ಪ ಕೈ ಹಾಕಿದ್ರಿ ಅಂತ ಕೇಳ್ದ. ಕದ್ದ ಒಡವೆಯ ಕೊಟ್ಟು ತಪ್ಪಾಗೆ ನೀ ಹೋಗು, ಎಲ್ಲವಾದರೆ ನಿಮಗೆ ಶಿಕ್ಷೆ ಕಾದಿಹುದು. ಮುತ್ತು ರತ್ನಗಳನ್ನು ನಾವೇ ಕದ್ದೆವೆಂದರೆ, ಮುತ್ತು ರತ್ನಗಳನ್ನು ನಾವೇ ಕದ್ದೆವೆಂದರೆ, ಇಬ್ಬರಲ್ಲೊಬ್ಬರು ನುಡಿದಾರೆ ಸಾಕು. ನಿಮ್ಮ ಒಬ್ಬರಲ್ಲಿ ಯಾರಾದರೂ ಒಬ್ಬರು ಹೇಳಿ ಮುತ್ತು ರತ್ನಗಳನ್ನು ಕದ್ದದ್ದು ನಿಜ ಅಂತ ಅಂದ್ಬಿಡ್ಬಿಟ್ರೆ ಸಾಕು, ಅವನಿಗೆ ಬೇಕಾಗಿರೋದು ಅಷ್ಟೇ. ಅರ್ಧ ರಾಜ್ಯ ಕೊಡುವೆ, ಮಂತ್ರಿ ಪದವಿ ಕೊಡುವೆ, ಅರ್ಧ ರಾಜ್ಯ ಕೊಡುವೆ, ಮಂತ್ರಿ ಪದವಿಯ ಕೊಡುವೆ, ಜೀವ ದಾನವ ಮಾಡಿ, ಜೀವ ದಾನವ ಮಾಡಿ ಕಳಿಸುವೆನೆಂದ. ನೋಡಪ್ಪ, ಗಂಡ ಹೆಂಡತಿಯಲ್ಲಿ ಯಾರಾದರೂ ಒಬ್ಬರು ಮತ್ತು ರತ್ನವನ್ನು ಕದ್ದೆವೆಂದು ಹೇಳಿದ್ರೆ ಸಾಕು, ನಿನಗೆ ರಾಜ್ಯ ಬೇಕಾ, ಕೋಶ ಬೇಕಾ, ಮಂತ್ರಿ ಪದವಿ ಬೇಕಾ, ನಿಮಗೆ ಅಷ್ಟನ್ನೂ ಕೊಡ್ತೀನಿ, ಜೀವದಾನ ಮಾಡಿ ಕಳಿಸ್ಬಿಡ್ತೀನಿ, ಇಬ್ಬರಲ್ಲಿ ಒಬ್ಬರು ಯಾರಾದರೂ ಒಪ್ಕೊಳ್ರಿ ಅಂತ ಕೇಳಿದ. ಈ ಪ್ರಕಾರವಾಗಿ ಮಾಯಾವೇಷದ ಶನಿಯು ಪುರೋರವನ ಸ್ಥಾನದಲ್ಲಿ ಕುಳಿತು ಅಪರಾಧ ಸ್ಥಾನದಲ್ಲಿ ನಿಂತಿದ್ದ ಹಿರೇಲಿಂಗ ಮತ್ತು ಸತಿಯಾದ ಲಿಂಗಮ್ಮನಿಗೆ ಅರ್ಧ ರಾಜ್ಯ, ಮಂತ್ರಿ ಪದವಿ ಹಾಗೂ ಜೀವದಾನದ ಆಸೆ ತೋರಿದರು. ಸತ್ಯ ಬಿಡದ ದಂಪತಿಗಳು ಏನೆಂದು ಹೇಳುತ್ತಿದ್ದಾರದಂತೆಯೇ ಇಷ್ಟೆಲ್ಲ ಆಸೆ ತೋರಿದ್ರು. ಜೀವದಾನ ಮಾಡ್ತೀನಿ ಅಂತ ಹೇಳಿದ್ರು, ಮಂತ್ರಿ ಪದವಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಇವರೇನು ಯೋಚನೆ ಮಾಡ್ತಾರೆ, ಅದೆಲ್ಲ ಏನು ಬೇಡ, ಸತ್ಯವನ್ನು ನಾವು ಬಿಡೋಲ್ಲ ಅಂತೇಳಿ ವಾದಿಸ್ತವ್ರೆ. ಹೇಳ್ತಾ ನೋಡು, ಭೂಮಿ ಪಾಲ ಕೇಳೋ ನೀನೋ, ನಿಜವನ್ನೇ ನುಡಿವೆವು ನಾವು, ಸತ್ಯವೆಂಬದು ನಮ್ಮ ಉಸಿರಯ್ಯ. ಓ ಕುಬ್ರುತ ಕೇಳೋ, ಕಳ್ಳತನವ ನಾವು ಮಾಡಿಲ್ಲ. ಸತ್ಯವೇ ನಮ್ಮ ಉಸಿರು, ಅದೇ ನಮ್ಮ ಜೀವ, ನಾವು ಅಸತ್ಯವನ್ನು ನುಡಿಲಾರೆವು ಅಂತ ಹೇಳಿದ್ರು.
ಜೀವ ಬೆದರಿಕೆಗೆ ಎದರುವರಲ್ಲ, ಎಡಿಯಂತೆ ಬದುಕುವುದಿಲ್ಲ. ಜೀವ ಬೆದರಿಕೆಗೆ ಎದರುವರಲ್ಲ, ಎಡಿಯಂತೆ ಬದುಕುವರಲ್ಲ. ಸತ್ಯವನ್ನು ಬಿಡುವರು ನಾವಲ್ಲ. ಓ ನಾರಾಯಣಾಥ, ಪ್ರಾಣಭಿಕ್ಷೆ ಬೇಡುವುದಿಲ್ಲ. ನಾವು ಸತ್ಯವನ್ನು ಬಿಡರೂ ಅಲ್ಲ, ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರುವರೂ ಅಲ್ಲ, ನಿಮ್ಮತ್ತ ಪ್ರಾಣಭಿಕ್ಷೆಯನ್ನು ಬೇಡುವವರು ಅಲ್ಲ ಅಂತ ಹೇಳ್ತಾರೆ. ರಾಜದಾಸೆಯ ತೋರಬೇಡಿ, ಮಂತ್ರಿ ಪದವಿಯ ಏಳಬೇಡಿ. ನಿಮ್ಮ ಧರ್ಮವ ಪಾಲಿಸಿರಿ. ಓ ಧರ್ಮಪಾಲ, ನಿಮ್ಮ ಶಿಕ್ಷೆಗೆ ನಾವು ಬದ್ಧರು. ಅಯ್ಯ ಮಹಾರಾಜ, ರಾಜ್ಯದ ಆಸೆಯನ್ನು ತೋರಬೇಡ, ಮಂತ್ರಿ ಪದವಿಯನ್ನು ಹೇಳಬೇಡ. ಆದರೆ ನೀವು ಆ ಸ್ಥಾನದಲ್ಲಿ ಕುಳಿತಿದ್ದೀರಲ್ಲ, ರಾಜಾಸ್ಥಾನದಲ್ಲಿ ಕುಳಿತಿದ್ದೀರ, ಅದರ ಧರ್ಮವನ್ನು ಪಾಲಿಸಿ. ನೀವೇನು ಶಿಕ್ಷೆ ಕೊಡ್ತೀರೋ ಅದನ್ನು ನಾವು ಅನುಭವಿಸಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಗಂಡ ಹೆಂಡತಿ ಇಬ್ಬರೂ ಸಭಾಸ್ಥಾನದಲ್ಲಿ ನುಡಿತಾ ಇದ್ದರು. ಈ ಪ್ರಕಾರವಾಗಿ ರಾಜಾಸ್ಥಾನದಲ್ಲಿ ಕುಳಿತು ಗರ್ಜಿಸುತ್ತಿದ್ದ ಮಾಯಾವೇಷದ ಶನಿದೇವರಿಗೆ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದ ಹಿರೇಲಿಂಗನು, ನಾವು ಕಳ್ಳರಲ್ಲ, ಸುಳ್ಳರಲ್ಲ, ಶಿವಶರಣರು, ಜೀವ ಬೆದರಿಕೆಗೆ ನಾವು ಎದುರುವವರಲ್ಲ, ಏಡಿಯಂತೆ ಬದುಕುವವರು ಅಲ್ಲ, ಸತ್ಯವನ್ನು ಬಿಡುವವರಲ್ಲ, ಪ್ರಾಣಭಿಕ್ಷೆ ಬೇಡುವುದಿಲ್ಲ, ರಾಜ್ಯದಾಸೆಯನ್ನು ತೋರಬೇಡಿ, ಮಂತ್ರಿ ಪದವಿಯನ್ನು ಹೇಳಬೇಡಿ, ನಿಮ್ಮ ಧರ್ಮವನ್ನು ನೀವು ಪಾಲಿಸಿರಿ. ನೀವು ಕೊಡುವ ಶಿಕ್ಷೆಗೆ ನಾವು ಬದ್ಧರೆಂದು ನುಡಿಯಲು ರಾಜನಾಗಿ ಕುಳಿತಿದ್ದ ಶನಿದೇವರು ಏನೆಂದು ಆಜ್ಞೆ ಮಾಡುತ್ತಿದ್ದಾರದೆಂತನೇ ಮಹಾರಾಜನಿಗೆ ತಮ್ಮ ವರದಿಯನ್ನು ಕೊಟ್ಟರು. ಓಹೋ, ಇವರಿಗೆ ಜೀವ ಬೆದರಿಕೆ ಹೇಳಿದರೂ ಬಗ್ಗಲ್ಲ, ಮಂತ್ರಿ ಪದವಿ ಕೊಡ್ತೀನಿ ಅಂದರೂ ಆಸೆ ಪಡಲ್ಲ, ಪ್ರಾಣ ಭಿಕ್ಷೆ ಬೇಡಲ್ಲ ಅಂತೇಳಿ ನುಡಿತಾ ಇದ್ದಾರೆ. ಇವರಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡಲೇಬೇಕು ಅಂತೇಳಿ ಭಟರಿಗೆ ಆಜ್ಞೆ ಮಾಡಿ ಕರಿತಾ ಇದ್ದಾನೆ. ಬರ್ರಿ ಅಂತೇಳಿ ಕರಿತಾನೆ. ಭಟರ ಕರೆದು ಆಜ್ಞೆ ಮಾಡುತ್ತಾ ಕಳ್ಳರನ್ನು ಕಾಡಿಗೊಯ್ಯಿರಿ, ಆಸುಗಲ್ಲಿನ ಮೇಲೆ ಮಲಗಿಸಿ ಬರೆಯನಾಕೀರಿ. ರಾಜನಾಜ್ಞೆಯ ಒತ್ತ ಭಟರು ಸತಿಪತಿಯನ್ನು ಬಂಧಿಸಿದರು. ಬನ್ನಿ ಚೋರರೆ ಕಾಡಿಗೆಂದು ಕರೆಯುತ್ತಿರುವಾರು. ಭಟರ ಮಾತಿಗೆ ತಲೆಯ ಬಾಗುತ್ತ ತಂದೆ ತಾಯಿಯ ಕರೆದು ತರುವೆವು, ನೀವು ನಮ್ಮ ಜೊತೆಗೆ ಬನ್ನಿರಿ ಎಂದು ಕರೆಯುತ್ತಲೀ. ಆಯ್ತಪ್ಪ, ರಾಜನಾಜ್ಞೆಯನ್ನು ಹೊತ್ತು ಬಂದ ಭಟರಿಗೆ ನಾವು ಎರಡು ಮಾತಾಡೋದಿಲ್ಲ, ನಾವು ನಿಮ್ಮ ಜೊತೆ ಬರ್ತೀವಿ. ಆದರೆ ರೂಮ್ನಲ್ಲಿ ನಮ್ಮ ತಂದೆ ತಾಯಿಗಳಿದ್ದಾರೆ, ಅವ್ರನ್ನೂ ಕರ್ಕೊಂಡು ನಮ್ಮ ಜೊತೆ ಕರ್ಕೊಂಬರ್ಬೇಕು. ಅವ್ರಿಗೆ ಯಾರೂ ಆಶೆ ಇಲ್ಲ, ನಮ್ಮನ್ನು ಬಿಟ್ಟರೆ ಅವ್ರಿಗೆ ಗತಿ ಇಲ್ಲ, ನಾವು ಅವರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀವಿ. ನೀವು ಬನ್ನಿ, ನಮ್ಮ ಜೊತೆಗೆ ಬನ್ನಿ, ನಮ್ಮ ತಂದೆ ತಾಯಿ ಕರ್ಕೊಂಬರ್ತೀವಿ ಅಂತ ಕರಿತಾವ್ರೆ. ಅಡ್ಡೆಯನ್ನು ತರಿಸಿಕೊಂಡರು, ತಂದೆ ತಾಯಿಯ ಕೂರಿಸಿಕೊಂಡರು, ಹೆಗಲ ಮೇಲೆ ಒತ್ತುಕೊಂಡು ಕಾಡಿ ಹೊರಟಾರು. ಅಡ್ಡೆ ಅಂದರೆ ಗೊತ್ತಲ್ಲ, ಅದನ್ನು ಹೆಗಲ ಮೇಲೆ ಇಟ್ಕೊಂಡು ತಾಯಿ ತಂದೆಗಳ ಪಾದಕ್ಕೆ ನಮಸ್ಕರಿಸಿ ತಂದೆ ತಾಯಿಯನ್ನು ಅಡ್ಡೆಯಲ್ಲಿ ಕೂರಿಸ್ಕೊಂಡು ಒತ್ಕೊಂಡು ಭಟ್ರ ಜೊತೆ ಕಾಡಿಗೆ ಹೋಗ್ತಾ ಇದ್ದಾರೆ. ಯಾಕೆ ಇವರು ಕಾಡಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಇವರು, ಅದಕ್ಕೆ ಅವರು ಕಾಡಿಗೆ ಹೋಗ್ತಾ ಇದ್ದಾರೆ. ಪ್ರಜೆಗಳೆಲ್ಲ ಹೊರಗೆ ಬಂದರು, ಕಣ್ಣೀರನ್ನು ಸುರಿಸಿ ನಿಂದರು,
ಶಿವನ ಶರಣರ ಸ್ಥಿತಿಯ ಕಂಡು ಮನದಿ ಮರುಗಿದರು. ಎಂಥ ಸ್ಥಿತಿ ಬಂತಪ್ಪ, ಶಿವಶರಣರಿಗಿಂತ ಕಷ್ಟ ಯಾಕೆ ಬಂತು ಅಂತ ಹೇಳಿ ಕಣ್ಣೀರು ಸುರಿಸ್ತಾವ್ರಂತೆ ಆ ಊರಿನ ಜನವೆಲ್ಲ. ಬಿಸಿಲ ತಾಪ ತಾಳಲಾರದೆ, ಕಲ್ಲು ಮುಳ್ಳು ತುಳಿಯಲಾರದೆ. ಬಿಸಿಲು, ಗಗನದಲ್ಲಿ ಬಿಸಿಲಿನ ತಾಪ ಜಾಸ್ತಿ ಆಗಿದೆ, ಕಲ್ಲು ಮುಳ್ಳುಗಳನ್ನು ತುಳಿದು ನಡೀತಾ ಇದ್ದಾರೆ. ಶಿವನ ಮನದಿ ನೆನೆದುಕೊಂಡು ನಡೆಯುತ್ತಿರುವಾರು.